ಇಂದಿನ ಭಾರತದ ಪ್ರಸಿದ್ಧ ದರ್ಗಾ ಮತ್ತು ಮುಸ್ಲಿಮರ ತೀರ್ಥಕ್ಷೇತ್ರವಾದಂತಹ ಉಳ್ಳಾಳ ಸೈಯದ್ ಮದನಿ ದರ್ಗಾ ಶರೀಫ್ ಈ ದರ್ಗಾ ಭೇಟಿಗಾಗಿ ನಮ್ಮ ನೂತನವಾಗಿ ನಿನ್ನೆ ಆಯ್ಕೆಗೊಂಡಂತಹ ಪಕ್ಷದ ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಆದಂತಹ ಶಾಫಿ ಸಾಹೇಬರು ಇವತ್ತು ಭೇಟಿ ನೀಡುವಂತಹ ಒಂದು ಸರಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಸಾಧಾರಣವಾಗಿ ನಮ್ಮ ಜಿಲ್ಲೆಗೆ ಯಾವುದೇ ಅತಿಥಿಗಳು ಬಂದರೂ ಕೂಡ ಉಳ್ಳಾಳ ದರ್ಗಾ ಭೇಟಿ ನೀಡುವಂಥದ್ದು, ಅಲ್ಲಿ ಪ್ರಾರ್ಥನೆ ಸಲ್ಲಿಸುವಂಥದ್ದು, ಚಾದರ ಅರ್ಪಿಸುವಂಥದ್ದು ಒಂದು ಸಂಪ್ರದಾಯವಾಗಿರ್ತದೆ. ಆ ಸಂಪ್ರದಾಯದ ಪ್ರಕಾರ ಇವತ್ತು ನಮ್ಮ ನೂತನ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಅದೇ ರೀತಿ ರಾಷ್ಟ್ರೀಯ ಪದಾಧಿಕಾರಿಗಳಾದಂತಹ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನಿನ್ನೆ ತಾನೇ ಆಯ್ಕೆಯಾದಂತಹ ಅಶ್ರಫ್ ಅಂಕಜಾಲ್ರವರು ಮತ್ತು ರಿಯಾಜ್ ಪರಂಗಿಪೇಟೆಯವರು, ಅದೇ ರೀತಿ ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂತಹ ರಿಯಾಜ್ ಕಡಂಬು, ಈ ಎಲ್ಲ ನಾಯಕರನ್ನೊಳಗೊಂಡಂತಹ ಒಂದು ನಿಯೋಗ ಇವತ್ತೊಂದು ಸೌಹಾರ್ದಯುತವಾದಂತಹ ಭೇಟಿ ನೀಡಿ ಇಲ್ಲಿ ನಾವೆಲ್ಲ ಒಟ್ಟು ಸೇರಿದ್ದೇವೆ. ಇವತ್ತು ನಮ್ಮ ಅಧ್ಯಕ್ಷರು ಇಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ಈ ಒಂದು ದರ್ಗಾ ಪರಿಸರದಲ್ಲಿ ನಾವೆಲ್ಲ ಕಳೆದ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಅದು ಉರೂಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿರುವಾಗಲೂ ಕೂಡ ನಾವೆಲ್ಲ ಇಲ್ಲಿ ಭಾಗವಹಿಸುವಂಥದ್ದು ಒಂದು ಸಂಪ್ರದಾಯವಾಗಿರ್ತದೆ. ಆ ಸಂಪ್ರದಾಯದಂತೆ ಇವತ್ತು ನಾವೆಲ್ಲ ಇಲ್ಲಿ ಒಟ್ಟು ಸೇರಿದ್ದೇವೆ. ಅಲ್ಲಾಹು ಅದನ್ನು ಸ್ವೀಕರಿಸಲಿ. ಅದೇ ರೀತಿ ನಮ್ಮ ನೂತನವಾಗಿ ಆಯ್ಕೆಗೊಂಡಂತಹ ಈ ಒಂದು ರಾಷ್ಟ್ರೀಯ ಸಮಿತಿ ಏನಿದೆ, ಈ ಸಮುದಾಯಕ್ಕೆ ಅದೇ ರೀತಿ ಸಮಾಜಕ್ಕೆ, ಈ ದುರ್ಬಲ ಸಮುದಾಯಗಳ ಪರವಾಗಿ ಇರುವಂತಹ ಈ ಒಂದು ಹೋರಾಟದಲ್ಲಿ ಯಾವುದೇ ಇದಿಲ್ಲ, ಪ್ರತಿಫಲಾಕ್ಷೆ ಇಲ್ಲದೆ ಮಾಡುವಂತಹ ಈ ಒಂದು ಚಳುವಳಿಯ ನೇತೃತ್ವ ನೀಡಿದಂತಹ ಎಲ್ಲ ನಾಯಕರಿಗೂ ಕೂಡ ಸೃಷ್ಟಿಕರ್ತ ಅಲ್ಲಾಹು ದೀರ್ಘವಾದಂತಹ ಆರೋಗ್ಯ ಆಯುಷ್ಯ ಕರುಣಿಸಲಿ ಅಂತ ಹೇಳಿ ಈ ಒಂದು ಪುಣ್ಯ ಸ್ಥಳದಲ್ಲಿ ನಿಂತುಕೊಂಡು ನಾನು ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. अस्सलामु अलैकुम वरहमतुल्लाहि वबरकातुहु. अल्हम्दुलिल्लाह, मैं हज़रत सैयद मदनी रहमतुल्लाह अलैह की इस दरगाह में, इस बारगाह में आने का एक जो आपका जो मैसेज आप सभी जानते हैं, जो बुज़ुर्गान दीन हमारे जितने भी आप सुने हैं, वो हज़रत अली और हज़रत इमाम हसन हुसैन की वो विरासत को, वो शहादत को, वो क़ुरबानियों को बयान करते हैं. वो दुश्मन जो कि इंसानियत का दुश्मन है, उनके ख़िलाफ़ बुज़ुर्गों ने इंसानियत का पैगाम दिया. और आज जो आप देखते हैं हिंदुस्तान के अंदर जो सबसे ज़्यादा जो दीन का डंका, जो मुसावात, बराबरी, जो लोगों को इंसाफ, अदल और उनके हुकूक जो दिलाए हैं, ये बुज़ुर्गों की मेहनत है. ऐसे जो हमारे बुज़ुर्ग हैं रहमतुल्लाह, आप जानते हैं हज़रत ख्वाजा मोइनुद्दीन चिश्ती रहमतुल्लाह अलैह और निज़ामुद्दीन औलिया, उन्होंने वो काम किया है कि आज आप देख रहे हैं कि इस पूरे बर-ए-सग़ीर में और ख़ास तौर पर हमारे पूरे भारत के अंदर जो दीन को जमाया है. और फिर हमें उस विरासत को याद करना है. हमारे बुज़ुर्गों ने लोगों से मोहब्बत और लोगों को साथ लेने का, हर मज़हब को मस्जिद में आने के लिए हमेशा आप जितने भी बुज़ुर्ग देखेंगे, उन्होंने वो दावत दी है कि सब बराबर हैं यहाँ पर, यहाँ ऊंच नीच नहीं है. वो अब हमसे कुछ कम हो रहा है, इसलिए हम लोग वो बुज़ुर्गों से फिर उस विरासत को समझना है और तमाम अलग अलग जाति धर्मों के लोगों को बताना है कि इस्लाम जो है लोगों की सलामती के लिए है, लोगों के इंसाफ के लिए है, लोगों की बराबरी के लिए है. ये बुज़ुर्गों का मैसेज हमें मिला है और इंशाअल्लाह हम ये उम्मीद करते हैं कि उस मैसेज को हमारी ये टीम उस तरह से जो सूफिया इकराम का जो यहाँ जिस तरह का जो एक रुतबा रहा है, जो उनका एक आला काम रहा है,
इंशाल्लाह आने वाले मुस्तकबिल में फिर से वो काम देखने को मिले। आपसी मोहब्बत, अमन और लोगों को साथ लेने का वही जज्बा फिर हमें भी आ जाए। इंशाल्लाह इस दुआ के साथ मैं अपनी बात को यहीं ख़त्म करता हूँ। आखिर दावाना अनिल हम्दुलिल्लाह रब्बिल आलमीन। अस्सलामु अलैकुम वरहमतुल्लाहि ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇವತ್ತಿನ ದಿನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಮೊಹಮ್ಮದ್ ಶಫಿ ರಾಜಸ್ಥಾನ್ರವರು ಉಳ್ಳಾಲ ಸೈಯದ್ ಮದನಿ ದರ್ಗಾ ಶರೀಫ್ ಕುತುಬುಜ್ಜಮಾನ್ ಅಂತ ಹೇಳಿ ಇತಿಹಾಸ ಇರತಕ್ಕಂತಹ ಈ ಒಂದು ದರ್ಗಾ ಶರೀಫ್ಗೆ ಭೇಟಿ ನೀಡಿದ್ದಾರೆ. ಮೊಹಮ್ಮದ್ ಶಫಿ ಅವರು ದೂರದ ರಾಜಸ್ಥಾನದಿಂದ ಬಂದವರು. ದೇಶದಾದ್ಯಂತ ಶೋಷಿತ ಸಮುದಾಯದ ಪರವಾಗಿ ನಿರಂತರವಾಗಿ ಧ್ವನಿ ಎತ್ತಿದಂತಹ ಒಬ್ಬ ನಿಷ್ಠಾವಂತ ಹೋರಾಟಗಾರ. ಇವತ್ತು ಇಡೀ ದೇಶಕ್ಕೆ ಮೊಹಮ್ಮದ್ ಶಫಿ ಅವರ ಪರಿಚಯ ಇದೆ. ಅದು ವಕ್ಫ್ ವಿಷಯದ ಹೋರಾಟ ಆಗಿರಬಹುದು, CANRCಯ ಹೋರಾಟವಾಗಿರಬಹುದು. ಹೀಗೆ ಹಲವಾರು ವಿಧದ ಹೋರಾಟಗಳೊಂದಿಗೆ ವಿವಿಧ ಮುಸ್ಲಿಂ ಸಂಘ ಸಂಸ್ಥೆಗಳೊಂದಿಗೆ ನಿಕಟವಾದಂತಹ ಸಂಪರ್ಕ ಇರತಕ್ಕಂತಹ ಒಬ್ಬ ವ್ಯಕ್ತಿ. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಜೊತೆ, ಮಿಲ್ಲಿ ಕೌನ್ಸಿಲ್ ಜೊತೆ, ಅದೇ ರೀತಿ ಸುನ್ನಿ ಜಮಾತ್ನ ಜೊತೆ ಹಲವಾರು ಸಂಘ ಸಂಸ್ಥೆಗಳ ಜೊತೆ ನಿರಂತರವಾದಂತಹ ಸಂಪರ್ಕ. ಅಜ್ಮೀರ್ನ ಚಿಸ್ತಿಯಿಂದ ಹಿಡಿದು ನಿಜಾಮುದ್ದೀನ್ನ ಅಲ್ಲಿಯ ಆಡಳಿತ ವಕ್ತಾರರ ಜೊತೆ ನಿರಂತರವಾಗಿ ಈ ಒಂದು ನಮ್ಮ ಸಮುದಾಯಕ್ಕೆ ಬೇಕಾಗಿ, ಅದರ ಧಾರ್ಮಿಕ ನೆಲೆಗಟ್ಟಿಗೆ ಬೇಕಾಗಿ ನಿರಂತರವಾಗಿ ಪ್ರಯತ್ನ ಪಡುತ್ತಿರುವಂತಹ ವ್ಯಕ್ತಿತ್ವ. ನಿನ್ನೆಯ ದಿನ ಮಂಗಳೂರಿನಲ್ಲಿ ನಡೆದಂತಹ ರಾಷ್ಟ್ರೀಯ ಪ್ರತಿನಿಧಿ ಸಭೆಯಲ್ಲಿ SDPಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಸುಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಊರಿನವರಾದಂತಹ ಮೊಹಮ್ಮದ್ ಅಶ್ರಫ್ ಇವರು ಕೂಡ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಇವರ ಈ ಒಂದು ಭೇಟಿ ಖಂಡಿತವಾಗಿಯೂ ನಮಗೆಲ್ಲರಿಗೂ ಕೂಡ ಅಭಿಮಾನ. ಯಾಕೆಂತ ಹೇಳಿದರೆ ಯಾವುದೇ ಶುಭ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ವ್ಯಕ್ತಿಗಳ ಆ ಒಂದು ಸ್ಥಳವನ್ನು ಸಂದರ್ಶಿಸುವಂಥದ್ದು ಬಹಳ ಗೌರವ ಮತ್ತು ನಮ್ಮ ಎಲ್ಲ ಕಾರ್ಯಗಳು ಉತ್ತಮ ರೀತಿಯಲ್ಲಿ ಸುಲಲಿತವಾಗಿ ನಡೆಯಲಿಕ್ಕೆ ಸಹಕಾರಿ. ಇಂತಹ ಒಂದು ಪ್ರತಿಜ್ಞೆಯೊಂದಿಗೆ ಬಂದಿರತಕ್ಕಂತಹ ಈ ಒಂದು ನಾಯಕರನ್ನು ನಾನು ಅಭಿನಂದಿಸ್ತೇನೆ. ಅದರ ಜೊತೆ ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನು ಅತ್ಯಂತ ಗೌರವಯುತವಾಗಿ ಈ ಒಂದು ಪ್ರದೇಶಕ್ಕೆ ಬರಮಾಡಿಕೊಂಡು ಇಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸಿ ಅತ್ಯಂತ ಆತ್ಮೀಯತೆ ಮತ್ತು ಆದರತೆಯನ್ನು ಪಾಲಿಸಿದಂತಹ ದರ್ಗಾ ಸಮಿತಿಯ ಕೋಶಾಧಿಕಾರಿಯಾಗಿರ್ತಕ್ಕಂತಹ ನಾಜಿಮ್ರವರಿಗೆ, ಉಪಾಧ್ಯಕ್ಷರಾಗಿರ್ತಕ್ಕಂತಹ ಮೊಹಮ್ಮದ್ ಮುಸ್ತಫರವರಿಗೆ, ದರ್ಗಾ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ಅಬ್ದುಲ್ ಖಾದರ್, ಇಮ್ತಿಯಾಜ್, ಸ್ಥಳೀಯ ಕೌನ್ಸಿಲರ್ ಆಗಿರ್ತಕ್ಕಂತಹ ನಮ್ಮ ನಿಜಾಮ್, ರೌಫು, ಅದೇ ರೀತಿ ಅಸ್ಗರ್ ಅಲಿ, ತಮಗೆಲ್ಲರಿಗೂ ಕೂಡ ನಾನು ನಮ್ಮ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದಂತಹ ಜಾಯಿದ್ ಮಲಾರ್, ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂತಹ ರಿಯಾಜ್ ಕಡಂಬು, ತಮಗೆಲ್ಲರಿಗೂ ಕೂಡ ನಾನು ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜಿಲ್ಲಾಧ್ಯಕ್ಷರಾದಂತಹ ಅನ್ವರ್ ಸಾದತ್ರವರು ಇದ್ದಾರೆ ಇಲ್ಲಿ, ತಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಬಾಂಧವ್ಯ ಇದೇ ರೀತಿ ಮುಂದುವರಿಯಲಿ. ಸಮುದಾಯಕ್ಕಾಗಿ, ಸಹೋದರತ್ವಕ್ಕಾಗಿ, ಸಾಮರಸ್ಯಕ್ಕಾಗಿ ಇದೇ ರೀತಿಯ ಪ್ರಯತ್ನಗಳನ್ನು ಮುಂದುವರಿಸೋಣ.